ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಬಾಗಲಕೋಟೆ ಜಿಲ್ಲೆ ಭೇಟಿಯ ಸಂದರ್ಭದಲ್ಲಿ ಗದ್ದನಕೆರೆ ಕ್ರಾಸ್ ಬಳಿಯ ನೀರಿನ ಘಟಕ ಹಾಗೂ ಸಾರ್ವಜನಿಕ ಸೌಲಭ್ಯಗಳನ್ನು ಪರಿಶೀಲಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕಗಳ ಕಾರ್ಯವೈಖರಿ ಮತ್ತು ಸ್ಥಳೀಯ ಸ್ವಚ್ಛತೆಯನ್ನ ಪರಿಶೀಲಿಸಲಾಯಿತು. ಯಾವುದೇ ರೀತಿಯ ನಿರ್ಲಕ್ಷ್ಯ ಮಾಡದಂತೆ ವೀರಪ್ಪ ಅವರು ತಾಕೀತು ಮಾಡಿದರು. ಸಾರ್ವಜನಿಕರಿಗೆ ಯಾವುದೇ ವ್ಯತ್ಯಯವಿಲ್ಲದೆ ನಿರಂತರವಾಗಿ ಶುದ್ಧ ನೀರು ಸರಬರಾಜು ಮಾಡಲು ಹಾಗೂ ಲೋಪದೋಷಗಳನ್ನು ಸರಿಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಳೆದ 2 ದಿನಗಳಿಂದ ಉಪಲೋಕಾಯುಕ್ತರು ಬಾಗಲಕೋಟೆ ಜಿಲ್ಲೆಯ ಪ್ರವಾಸ ಕೈಗೊಂಡಿದ್ರು. ಈ ವೇಳೆ ಸಾರ್ವಜನಿಕರನ್ನು ಕೂಡ ಭೇಟಿ ಮಾಡಿ ಅವರಿಂದ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ರು. ಪ್ರತಿಯೊಬ್ಬ ಮನುಷ್ಯನಿಗೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂತ ಕನಸು ಇದ್ದೇ ಇರುತ್ತೆ. ಅಂತಹ ಕನಸನ್ನ ಈಡೇರಿಸುವುದಕ್ಕೆ ಅಂತ ಸಜ್ಜಾಗಿದೆ ನ್ಯೂಜನ್ ಹೋಮ್ಸ್ ಹುಬ್ಬಳ್ಳಿ ಧಾರವಾಡ. ನ್ಯೂ ಪ್ರಾಜೆಕ್ಟ್ ಸೃಷ್ಟಿ ಲೇಕ್ ಶೋರ್ ಬರೋಬ್ಬರಿ 33 ಎಕರೆಯಲ್ಲಿ 478 ಫ್ಲಾಟ್ಗಳನ್ನು ಹೊಂದಿದೆ. ಲೇಔಟ್ನ ಮಧ್ಯಭಾಗದಲ್ಲಿ ಸುಂದರವಾದ ಕೆರೆಯ ಮಧ್ಯದಲ್ಲಿ ದೇವಸ್ಥಾನ ಜೊತೆಗೆ ಫೌಂಟೇನ್ ಕೂಡ ನಿರ್ಮಾಣ ಆಗಲಿದೆ. ಗಾರ್ಡನ್, ಚಿಲ್ಡ್ರನ್ಸ್ ಪಾರ್ಕ್, ಔಟ್ಡೋರ್ ಜಿಮ್, ಸ್ವಿಮ್ಮಿಂಗ್ ಪೂಲ್, ಆಂಪಿ ಥಿಯೇಟರ್, ಒಳಚರಂಡಿಯಾದಂತಹ ಸಾಸರ್ ಡ್ರೈನ್ ಸಿಸ್ಟಮ್ ಕೂಡ ಇಲ್ಲಿ ಹೊಂದಿದೆ. ಇಂತಹ ವ್ಯವಸ್ಥೆಗಳು ಹುಬ್ಬಳ್ಳಿಯಲ್ಲಿ ಇದುವರೆಗೂ ಯಾರು ಕೂಡ ಕೊಟ್ಟಿಲ್ಲ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬರುವ ಹುಬ್ಬಳ್ಳಿ ಧಾರವಾಡ ಭಾಗದ ತಾರೆಹಾಳ್ ಪ್ರದೇಶದಲ್ಲಿ ಈ ಲೇಔಟ್ ಬರಲಿದೆ. ವಿದ್ಯಾನಗರ, ಗೋಕುಲ್ ರೋಡ್, ಇನ್ಆರ್ಬಿಟ್ ಮಾಲ್, ಏರ್ಪೋರ್ಟ್, ದೇಶಪಾಂಡೆ ಫೌಂಡೇಶನ್, ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜ್ ಇವೆಲ್ಲ ಕೂಡ ಈ ಲೇಔಟ್ಗೆ ಕೆಲವೇ ನಿಮಿಷಗಳ ಅಂತರದಲ್ಲಿವೆ. ಹೇಳಿದ ಸಮಯಕ್ಕೆ ಲೇಔಟ್ಗಳ ಕಾರ್ಯವನ್ನು ಮುಗಿಸಿಕೊಡ್ತಾರೆ. ಶೀಘ್ರವೇ ಬನ್ನಿ, ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಇಷ್ಟವಾದಂತಹ ಸೈಟ್ಗಳನ್ನು ಖರೀದಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.